ಹಾಯ್ ಆಲ್, ವೆಲ್ಕಮ್ ಟು LSU ಚಾನಲ್. ಇವತ್ತು ನಾನು ಮಿಲೆಟ್ ಮಾಲ್ಟ್ ಪೌಡರ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಅಮ್ಮ ಮಿಲೆಟ್ ಪೌಡರ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಪೌಡರ್ ನನಗೆ ತುಂಬ ಇಷ್ಟ ಆಯಿತು, ತುಂಬಾ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ. ಹಾಗೆಯೇ ಈ ಪ್ರಾಡಕ್ಟಲ್ಲಿ ಹೆಸರೇ ಹೇಳೋ ಹಾಗೆ ಅಮ್ಮಂದಿರೇ ಮಾಡಿಕೊಟ್ಟಿರೋ ಅಂಥ ಮಿಲೆಟ್ ಪೌಡರ್ ಫೀಲ್ ಕೊಡುತ್ತೆ ನಿಮಗೆ, ಅಷ್ಟು ಚೆನ್ನಾಗಿದೆ. ಹೆಲ್ದಿಯರ್ ಪ್ರಾಡಕ್ಟ್ ಫಾರ್ ಹೆಲ್ದಿಯರ್ ಲೈಫ್ ಅಂತ ಎಷ್ಟು ಒಳ್ಳೆ ಲೈನ್ಸ್ನೊಂದಿಗೆ ಈ ಪ್ಯಾಕೇಜಲ್ಲಿರೋವಂತಹ ಪೌಡರು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇದು ಹೇಗಿದೆ, ಹಾಗೆ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಬ್ಯುಸಿ ಇರೋ ಈ ಲೈಫಲ್ಲಿ ನಮಗೆ ಮಾಲ್ಟ್ ಪೌಡರ್ನ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ಈ ಪೌಡರ್ನ ನಾವು ಯೂಸ್ ಮಾಡ್ಕೊಂಡು 5 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಬೋದು. ಈ ವಿಡಿಯೋದಲ್ಲಿ ನಾನು ಇದನ್ನು ಹೇಗೆ ಮಾಡ್ಕೊಬೇಕು ಮತ್ತು ಇದ್ರ ಬೆನಿಫಿಟ್ಸ್ ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಪ್ಯಾಕೇಜಿಂಗ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಇದರ ಮೇಲ್ಗಡೆ ನಿಮಗೆ ಕಟ್ ಮಾಡಿದ್ರೂ ಕೂಡ ಸೀಲಿಂಗ್ ಇರೋದ್ರಿಂದ ನಿಮಗೆ ಬೇರೆ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇದರಲ್ಲೇ ನೀವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ಓಪನ್ ಮಾಡಿದಾಗಲೇ ನನಗೆ ತುಂಬ ಚೆನ್ನಾಗಿ ಅದ್ರ ಫ್ಲೇವರ್ ಘಮ ಬರ್ತಾ ಇತ್ತು. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಮಿಲೆಟ್ಸಲ್ಲಿ ಜೀರಿಗೆ ಆಗಿರ್ಬೋದು, ಹಾಗೆ ಕಾಳು ಮೆಣಸಾಗಿರ್ಬೋದು, ಗೋಡಂಬಿ, ಬಾದಾಮಿ ಮತ್ತು ಒಣಗಿರೋ ಅಂತಹ ಶುಂಠಿನೂ ಕೂಡ ಹಾಕಿದ್ದಾರೆ, ಏಲಕ್ಕಿ ಆಗಿರ್ಬೋದು. ಇನ್ನು ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ನಾನು ಮಿಲೆಟ್ ಪೌಡರ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದನ್ನು ಮಾಡೋಕ್ಕೂ ಮುಂಚೆ ನೀವು ಈ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪನೂ ಕೂಡ ಗಂಟಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. 2 ಟೇಬಲ್ ಸ್ಪೂನ್ಗೆ ನಾನು 2 ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಫಸ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನಂತರ ನಾವು ಲೋ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಇದನ್ನು ಬಿಸಿ ಮಾಡಬೇಕಾಗುತ್ತೆ. ಒಂದು 5 ನಿಮಿಷಕ್ಕೆ ಇದು ರೆಡಿ ಆಗಿಬಿಡುತ್ತೆ. ನೋಡಿ, ನೀರು ಈ ರೀತಿಯಲ್ಲಿ ಇಷ್ಟೇ ಇರಬೇಕು, ತುಂಬ ಕಡಿಮೆ ಹಾಕಿದ್ರೂ ಕೂಡ ನಿಮಗೆ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಮಿಲೆಟ್ ಪೌಡರ್ಲಿ ಅರಕ, ಊದಲು, ಸಾಮೆ, ಬಿಳಿ ಜೋಳ, ಕೂರಲು ಅಂತ ತುಂಬ ರೀತಿಯಲ್ಲಿ ಮಿಲೆಟ್ಗಳನ್ನ ಹಾಕಿದ್ದಾರೆ. ಅದರಿಂದ ಇದು ನಿಮಗೆ ತುಂಬಾ ಹೆಲ್ದಿಯಾಗಿರುವಂತಹ ಮಿಲೆಟ್ ಪೌಡರ್ ಅಂತ ಹೇಳ್ಬೋದು. ಮತ್ತು ಈ ಪ್ರಾಡಕ್ಟಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಇದನ್ನು ಕಾಳುಗಳನ್ನ ತಂದು ಕ್ಲೀನ್ ಮಾಡಿ ಓವರ್ನೈಟ್ ನೆನೆಸಿಟ್ಟು ನಂತರ ಇದನ್ನು ಪೌಡರ್ ಮಾಡಿಸಿ ಇದನ್ನು ಪ್ಯಾಕಿಂಗ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕೂಡ ಬಾಡಿ ಹೀಟ್ ಆಗಿರ್ಬೋದು ಅದು ಕೂಡ ಆಗೋದಿಲ್ಲ. ಇದರಲ್ಲಿ ಬಾರ್ಲಿನೂ ಕೂಡ ಹಾಕಿರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಸೊ ಇವಾಗ ನಾನು ಒಂದು 5 ನಿಮಿಷ ಚೆನ್ನಾಗಿ ನೋಡಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಲ್ಲಿ ತಿರುವಾಗ್ತಾ ಇದ್ದರೆ ನಿಮಗೆ ಸ್ವಲ್ಪನೂ ಕೂಡ ಗಂಟಾಗೋದಿಲ್ಲ, ಈ ಎಲ್ಲ ಕೂಡ ನೀಟಾಗಿ ಕೂಡ ಬೇಯುತ್ತೆ. ಸೊ ಈಗ ಆಯಿತು. ಇವಾಗ ಇದನ್ನು ನಾನು ತಣ್ಣಗಾಗೋಕ್ಕೆ ಬಿಡ್ತೀನಿ. ಎಷ್ಟು ಚೆನ್ನಾಗಾಯಿತು ನೋಡಿದ್ರಲ್ವ ನೀವೇ ಕೂಡ. ಹಿಟ್ಟು ನೋಡಿದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ಲೀನಾಗಿದೆ ಅಂತ. ಸೊ ಅದಕ್ಕೆ ನೀವು ತಗೊಳ್ಳುವಾಗ ಸ್ವಲ್ಪ ಮಿಲೆಟ್ ಪೌಡರ್ನ ನೋಡಿ ತೊಗೊಬೇಕು, ಇಲ್ಲಾಂದರೆ ಅದು ಹೆಲ್ದಿ ಆಗೋ ಬದಲು ಅನ್ಹೆಲ್ದಿ ಆಗೋ ಚಾನ್ಸಸ್ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಇಷ್ಟೊಂದು ಡಿಟೇಲಾಗಿ ಹೇಳ್ತಾ ಇರೋದು. ಸೊ ಇವಾಗ ನಾನು ಅದನ್ನು ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಮಿಲೆಟ್ ಪೌಡರ್ಗೆ ನಾನು 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ತಣ್ಣಗಾದ ನಂತರ ನೀವು ಸೇರಿಸ್ಕೊಳ್ಳಿ, ಬಿಸಿ ಇದ್ದಾಗ ಹಾಕೋಕ್ಕೆ ಹೋಗಬೇಡಿ. ತಣ್ಣಗಾದ ನಂತರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಬೇಕಂದರೆ ಆ್ಯಡ್ ಮಾಡಿಕೊಂಡು ನೀವು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬಿಸಿಲಿಂದ ಬಂದ ಕೂಡಲೇ ನೀವು ಹೊರಗಡೆ ಇರೋ ಜ್ಯೂಸ್ಗಳನ್ನ ಕುಡಿಯೋ ಬದಲು ಈ ರೀತಿ ತಂಪಾಗಿರೋಂತಹ ಮಿಲೆಟ್ ಹಾಗೆ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಬಾಡಿಗೂ ಹೆಲ್ತಿಯಾಗಿರುತ್ತೆ, ಹಾಗೆ ನಮಗೂ ಕೂಡ ರುಚಿನ ಕೊಡುತ್ತೆ. ತುಂಬ ಚೆನ್ನಾಗಿರುವಂತಹ ಈ ಮಿಲೆಟ್ ಪೌಡ್ರ್ ನಿಮಗೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ. ಆನ್ಲೈನಲ್ಲೂ ಕೂಡ ಅವರು ನಿಮಗೆ ಈ ಪ್ರಾಡಕ್ಟ್ನ ಕಳಿಸ್ಕೊಡ್ತಾರೆ. ಇವಾಗ ನಾನು ಇನ್ನೊಂದು ರೀತಿಯಲ್ಲೂ ಕೂಡ ಇದನ್ನು ಮಾಡೋದನ್ನ ತೋರಿಸ್ತೀನಿ. ತುಂಬ ರುಚಿಯಾಗಿತ್ತು, ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಅದರಲ್ಲೇ ನಾನು ಇನ್ನೊಂದು ಸ್ವಲ್ಪ ಮಾಲ್ಟನ್ನ ಉಳಿಸ್ಕೊಂಡಿದ್ದೆ, ಅದಕ್ಕೆ ನಾನು ಸ್ವಲ್ಪ ಹಾಲನ್ನ ಹಾಕೋತಾ ಇದ್ದೀನಿ. ಕೆಲವರು ಮೊಸರಲ್ಲಿ ಇಷ್ಟಪಡಲ್ಲ ಅಂತ ಹೇಳೋರು ಹಾಲನ್ನ ಹಾಕ್ಕೊಂಡು ಕೂಡ ಕುಡಿಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ, ನಾನೀಗ 1 ಗ್ಲಾಸಷ್ಟು ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಜಸ್ಟ್ ಒಂದು 2-3 ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ತುಂಬ ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಆಲ್ರೆಡಿ ನಾವು ಮಾಲ್ಟನ್ನ ಚೆನ್ನಾಗಿ ಮಾಡಿ ಇಟ್ಟಿರೋದ್ರಿಂದ ಸೊ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಮಿಕ್ಸ್ ಮಾಡ್ಕೊಬೇಕು.
ಇದಕ್ಕೆ ನಿಮಗೆ ಜೊತೆಗೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೆಲ್ಲ ಆದರೆ ಟೇಸ್ಟ್ ನಿಮಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದಕ್ಕೆ ಆದಷ್ಟು ಬೆಲ್ಲನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ನಾನು ಅದನ್ನು ಕೂಡ ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಬೇಕಂದರೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಆಲ್ರೆಡಿ ಹಾಕಿರೋದ್ರಿಂದ ಬೇಕಂದರೆ ಒಂದು ಸ್ವಲ್ಪ ಬಾದಾಮ್ ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ತಿನ್ನುವಾಗ ಬಾಯಿಗೆ ಸಿಗುತ್ತಲ್ವ. ಸೊ ಅದೊಂದು ಟೇಸ್ಟು ಇನ್ನೂ ರುಚಿಯಾಗಿ ಅನಿಸುತ್ತೆ. ನೋಡಿ ಈ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟ್ ಹಾಕಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ನೋಡಿದ್ರಲ್ಲ, ಒಂದು ಮೊಸರು ಹಾಗೆ ಇನ್ನೊಂದರಲ್ಲಿ ಹಾಲಲ್ಲಿ ಮಾಡಿದ್ದೀನಿ. ಎರಡೂ ಕೂಡ ತುಂಬ ಅದ್ಭುತವಾದ ರುಚಿನ ಕೊಡ್ತು. ನಾನು ಹಾಗೆಯೇ ಮೊಸರು ಹಾಕಿರೋದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ. ತುಂಬ ರುಚಿಯಾಗಿತ್ತು. ಈ ಪ್ರಾಡಕ್ಟ್ ನಿಮ್ಗೆ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ತರಿಸ್ಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಒಂದು ಕಮೆಂಟ್ ಹಾಕಿ. ನನ್ನ ಚಾನಲಲ್ಲಿ ಇನ್ನೂ ಕೂಡ ಹೆಚ್ಚಿನ ರೆಸಿಪಿಗಳಿಗೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.